ರಣರಂಗದಲ್ಲಿ ಕಾವೇರ್ತಾ ಇದೆ. ಇನ್ನು DKHDKಗೆ ಸಿದ್ಧವಾಯಿತು ಕುರ್ಚಿ, ವೇದಿಕೆ ಮೇಲೆ ಇಬ್ಬರಿಗೂ ಕುರ್ಚಿ, ಮುಖಾಮುಖಿಗೆ ವೇದಿಕೆ ರೆಡಿ. ಭೈರಮಂಗಲಕ್ಕೆ ಬಾ ಅಂತ ಹೇಳಿ HDK ಪತ್ರ, ವೇದಿಕೆ ಮೇಲೆ ಇಬ್ಬರಿಗೆ ಕುರ್ಚಿ, ಮುಖಾಮುಖಿಗೆ ವೇದಿಕೆ ರೆಡಿ. ಭೈರಮಂಗಲದಲ್ಲಿ ಬಿಡದಿ ಟೌನ್ಶಿಪ್ ಚರ್ಚೆಗೆ ವೇದಿಕೆ ಸಿದ್ಧ. ಸಿಎಂ DKHDKಗೆ ಮಾತ್ರ ಆ ವೇದಿಕೆಯಲ್ಲಿ ಅವಕಾಶ, ಇಬ್ರು ಮಾತ್ರ ಕೂತ್ಕೊಂಡು ಮಾತನಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಭೈರಮಂಗಲ ಗ್ರಾಮಕ್ಕೆ HDK ಭೇಟಿ ಕೊಡ್ತಾರೆ. ಸಿಎಂ DKಗೆ ಪಂಥಾಹ್ವಾನ ನೀಡುವ ಕೇಂದ್ರ ಸಚಿವ HDK ಭೈರಮಂಗಲ ಗ್ರಾಮಕ್ಕೆ ಬರ್ತಾರ ಸಿಎಂ DK ಶಿವಕುಮಾರ್. ಬಿಡದಿ ಬೆಂಕಿ ಕ್ಷಣಚಿತ್ತಂ ಕ್ಷಣಪಿತ್ತಂ ಅನ್ನೋ ಹಾಗೆ ಕ್ಷಣ ಕ್ಷಣಕ್ಕೂ ರೋಚಕ ತಿರುವನ್ನ ಪಡೆದುಕೊಳ್ಳುತ್ತಿರುವ ಈ ಹೊತ್ತಲ್ಲಿ ರಣಭೀಕರ ಮತ್ತು ರಣಭಯಂಕರವಾದಂತಹ ಒಂದು ತರಹದ ತಿರುವು ಪಡೆದುಕೊಳ್ತಾ ಇರತಕ್ಕಂತಹ ಬಿಡದಿ ಬೆಂಕಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕುರ್ಚಿ ಇದೆ, ಆ ಆಸನದಲ್ಲಿ DK ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳು ಎನ್ನುವಂತಹ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ. ಇನ್ನೊಂದು ಕುರ್ಚಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಹೆಸರನ್ನ ಅತಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಈ ಎರಡೂ ಕುರ್ಚಿಗಳು ಯಾರಿಗಪ್ಪ ಅಂತ ಕೇಳಿದ್ರೆ ಒಂದು DKಗೆ ಮತ್ತೊಂದು HDKಗೆ. ಇಬ್ರು ಕೂತ್ಕೊಂಡು ಏನ್ ಮಾಡ್ತಾರೆ, ಟೌನ್ಶಿಪ್ ಬಿಡದಿಗೆ ಬೇಕಾ ಅನ್ನುವ ಪ್ರಶ್ನೆಯನ್ನ ಕುಮಾರಸ್ವಾಮಿ ಹಾಕ್ತಾರೆ. DK ಶಿವಕುಮಾರ್ ಬಿಡದಿಗೆ ಟೌನ್ಶಿಪ್ ಅಗತ್ಯನೋ ಅನಿವಾರ್ಯತೆನೋ ಅವಶ್ಯಕತೆನೋ ಅದರ ಬಗ್ಗೆ ಒಂದು ಉಲ್ಲೇಖ ಮಾಡ್ತಾರೆ. ಈ ಮಲ್ಲಯುದ್ಧಕ್ಕೆ ವೇದಿಕೆ ಇವತ್ತು ರೆಡಿ ಆಗಿರುವಂತಹದ್ದು ವಿಜುವಲ್ಸ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಅಹೋರಾತ್ರಿ ಧರಣಿಗಳಾಗ್ತಾ ಇದೆ. ರೈತರು ಬೀದಿಗಿಳಿದು ಸರ್ಕಾರದ ವಿರುದ್ಧ ಜೈಂಕಾರಗಳನ್ನು ಮೊಳಗಿಸ್ತಾ ಇದ್ದಾರೆ. ಇವೆಲ್ಲದರ ನಟ್ಟ ನಡುವೆ ಸರ್ಕಾರ ಕನ್ವಿನ್ಸ್ ಆಗ್ತಿಲ್ಲ. ಕುಮಾರಸ್ವಾಮಿ ಬಿಡ್ತಿಲ್ಲ, DK ಶಿವಕುಮಾರ್ ಹಠವನ್ನು ನಿಲ್ಲಿಸ್ತಿಲ್ಲ. ನರೇಂದ್ರ ಮೋದಿಯ ಬಳಿ ಕುಮಾರಸ್ವಾಮಿ ಹೋಗ್ತಾರೆ. ಅವರು ಹೆಗಲ ಮೇಲೆ ಬಂದೂಕಿಟ್ಟು ಬಿಡದಿಗೆ ಶೂಟ್ ಮಾಡೋ ಪ್ರಯತ್ನ ನೋಡಿ. ಇಲ್ಲೊಂದು ಸಣ್ಣ ಇನ್ಫ್ಲೂಯೆನ್ಸ್ ಪ್ರಯೋಗ ಮಾಡುವಂತಹ ಪ್ರಯತ್ನ. ಈ ಪೊಲಿಟಿಕಲ್ ಸ್ಟ್ರಾಟಜಿ ಏನಿದಾವೋ, ರಾಜಕೀಯ ತಂತ್ರಗಾರಿಕೆ, ಇದು ಕೆಲವೊಂದು ಸಂದರ್ಭದಲ್ಲಿ ಹೆಂಗೆಲ್ಲ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಇದರಲ್ಲಿ ನೀವು ಗಮನಿಸಬಹುದು. ರಾಜ್ಯ ಬಿಜೆಪಿ ನಾಯಕರನ್ನ ಎದುರುಗಡೆ ಕೂರಿಸ್ಕೊಂಡು ಅವರನ್ನ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಸತ್ಯ DK ಗೊತ್ತು. ಕುಮಾರಸ್ವಾಮಿ ಅವರನ್ನ ಕರೆಸಿ ಬಿಡದಿಯಲ್ಲಿ ಟೌನ್ಶಿಪ್ ತಂದ್ರೆ ಅಲ್ಲಿನ ಜನಕ್ಕೆ ಒಳ್ಳೇದಾಗುತ್ತೆ, ಅದರಿಂದ ಲಾಭ ಇದೆ, ಅಲ್ಲಿನ ಜನರಿಗೆ ಅದರಿಂದ ಕಷ್ಟ ಆಗೋದಿಲ್ಲ, ಇವನ್ನೆಲ್ಲವನ್ನು ಸಮಜಾಯಿಷಿ ನೀಡೋದಕ್ಕೆ DKಗೆ ಆಗೋದಿಲ್ಲ ಅನ್ನೋ ಸತ್ಯವೂ DK ಗೊತ್ತು. ಹಾಗಾಗಿನೇ ನರೇಂದ್ರ ಮೋದಿಯ ಬಳಿ ಹೋಗ್ತಾರೆ. ಶಂಖದಿಂದ ಬಂದರೆ ಮಾತ್ರ ತೀರ್ಥ ಅನ್ನುವ ಭಕ್ತರಿಗೆ ಶಂಖದಿಂದಲೇ ತೀರ್ಥ ಕೊಡೋಣ ಅನ್ನೋ ಪ್ರಯತ್ನ DK ಶಿವಕುಮಾರದ್ದು. ನರೇಂದ್ರ ಮೋದಿ ನಿರ್ಧಾರ ಮಾಡಿದ್ರೆ ಇಲ್ಲಿನ ಬಿಜೆಪಿ ನಾಯಕರು ಸೈಲೆಂಟ್ ಆಗ್ತಾರೆ. ಇಲ್ಲಿನ JDSನ ಸ್ಥಳೀಯ ನಾಯಕರಿಂದ ಹಿಡಿದು ಸ್ಟೇಟ್ ಲೀಡರ್ಸ್ಗಳವರೆಗೂ ಕೂಡ ಮೌನರಾಗ್ತಾರೆ. ಈ ಎಲ್ಲ ಸತ್ಯ ಗೊತ್ತಿತ್ಕೊಂಡೇ DK ಶಿವಕುಮಾರ್ ಅವರು ಇವತ್ತು ಈ ತರಹದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಒಟ್ಟಾರೆ ಬಿಡದಿ ಬೆಂಕಿ ಕ್ಷಣಕ್ಕೊಂದು ರಣಭೀಕರ ತಿರುವನ್ನು ಪಡೆದುಕೊಳ್ತಾ ಇದೆ. ಸೊ ಬಿಡದಿಯಲ್ಲಿ ರೈತರ ಆಕ್ರೋಶ ವಿಸ್ಫೋಟಗೊಂಡಿದೆ. ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ವೇದಿಕೆಯನ್ನು ಕಟ್ಟಿಕೊಂಡು ಧರಣಿ ಮಾಡ್ತಾ ಇದ್ದಾರೆ, ಆಡಳಿತಾರೂಢ ರೂಲಿಂಗ್ ಪಾರ್ಟಿಯ ವಿರುದ್ಧ ಘೋಷಣೆಯನ್ನು ಮೊಳಗಿಸ್ತಾ ಇದ್ದಾರೆ. ಈ ಎಲ್ಲದರ ನಟ್ಟ ನಡುವೆ ರಾಜಕಾರಣಿಗಳು ಪತ್ರಾಹ್ವಾನದ ಮುಖಾಂತರವಾಗಿ ಮಲ್ಲ ಯುದ್ಧಕ್ಕೆ ವೇದಿಕೆಯನ್ನು ರೆಡಿ ಮಾಡ್ತಿದ್ದಾರೆ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it.
I got facts over tracks, isn't that spitting slow, spitting fast, I could roast, I could gas, think I'm okay at last, but I don't know if that can erase all the past and the pettiness, a reflection of the emptiness, hilarious, you think you're worth my time, you're delirious, mysterious, because you hide behind a fake exterior, inferior, you know I'll always be a bit superior, get off of me, this ain't no humble brag, I want you to hear words, you can say them back, I want you to feel free from the chains at last, and to believe in what you got, it was built to last, yeah. Now that I've been put through hell, I never got anyone's help, I had to do it all myself. I don't ever slow up, no I don't take shit, I got no love. ಬಿಡದಿ ಯುದ್ಧದ ಅಖಾಡದಲ್ಲಿ ಕ್ಷಣಕ್ಕೊಂದು ಮೆಗಾ ಟ್ವಿಸ್ಟು ಭೈರಮಂಗಲದಲ್ಲಿ ಫ್ರೀಡಂ ಟಿವಿಯ ಲೈವ್ ರಿಪೋರ್ಟ್. ಬಿಡದಿ ಯುದ್ಧದ ಅಖಾಡದಲ್ಲಿ ಫ್ರೀಡಂ ಟಿವಿಯ ಲೋಗೋ ಮತ್ತು ಕ್ಯಾಮೆರಾ, ಭೈರಮಂಗಲದಲ್ಲಿ ಫ್ರೀಡಂ ಟಿವಿ ಲೈವ್ ರಿಪೋರ್ಟ್. ಏನೇನಾಗ್ತಾ ಇದೆ, ಏನು ಸದ್ದಾಗುತ್ತಿದೆ? ಭೈರಮಂಗಲದಲ್ಲಿ ಫ್ರೀಡಂ ಟಿವಿ ಲೈವ್ ರಿಪೋರ್ಟ್. ರೈತರ ಹೋರಾಟದಲ್ಲೇ ಪರ ವಿರೋಧದ ಭಿನ್ನ ರಾಗ ಕಿಚ್ಚು. ಒಂದೇ ಸ್ಥಳದಲ್ಲಿ ಎರಡೆರಡು ವೇದಿಕೆ, ಹೋರಾಟಕ್ಕೆ ಎಲ್ಲಾ ಸಕಲ ಸಿದ್ಧತೆ. ಭೈರಮಂಗಲದಲ್ಲಿ ಅನ್ನದಾತರ ಬೃಹತ್ ಪ್ರತಿಭಟನೆ, ಮೆಗಾ ಪ್ರೊಟೆಸ್ಟ್. ಒಂದೆಡೆ ಭೂಮಿ ಕೊಡೋದಿಲ್ಲ, ಮತ್ತೊಂದು ಕಡೆ ಭೂಮಿ ಕೊಡ್ತೀವಿ, ಮತ್ತೊಂದೆಡೆ ನಾವು ಭೂಮಿ ಬಿಡೋದಿಲ್ಲ ಎಂಬ ಕಿಚ್ಚು. ಆಧಾರ್ ಸಮೇತ ಹೋರಾಟಕ್ಕೆ ರೈತರು ಎಂಟ್ರಿ ಕೊಟ್ಟಿದ್ದಾರೆ. ನಾವು ಈ ಭಾಗದ ರೈತರೆಂದು ತೋರಿಸೋದಕ್ಕೆ ಆಧಾರ್ ಕಾರ್ಡ್ ಪ್ರದರ್ಶನ. ಇವತ್ತು ಬಿಡದಿಯ ಅಖಾಡದ ಬೀದಿಗಿಳಿದಿರುವಂತಹದ್ದು ದೇಶದ ರೈತ. ರೈತ ಅಂದ್ರೆ ಯಾರು? ದೇಶದ ಬೆನ್ನೆಲುಬು ಎಂದು ಕರೆಯಲ್ಪಡುವ ಅಥವಾ ಕರೆಸಿಕೊಳ್ಳಲ್ಪಡುವ ರೈತರೆಲ್ಲರೂ ಕೂಡ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಾವು ಬದುಕಿ ಬಾಳಿದಂತಹ ಭೂಮಿಯನ್ನು ನಾವು ಹೆಂಗೆ ಬಿಟ್ಟು ಕೊಡೋಣ? ತಲಾಂತರದಿಂದ ಬದುಕಿ ಬಾಳಿರುವಂತಹ ಭೂಮಿ ಇದು. ನಮ್ಮ ಮನೆ, ಮಠ, ಜಮೀನು, ಹೊಲ, ಗದ್ದೆ ಇವೆಲ್ಲವನ್ನು ಸರ್ಕಾರ ಹೇಳ್ತು ಅನ್ನೋ ಕಾರಣಕ್ಕೋಸ್ಕರ ಬಿಟ್ಟು ಕೊಡೋದಕ್ಕೆ ನಾವು ರೆಡಿ ಇಲ್ಲ. ಯಾಕೆ ಬಿಟ್ಟು ಕೊಡೋಣ? ನಮ್ಮ ತಾತ ಮುತ್ತಾತದರ ಸಮಾಧಿ ಇರ್ತಕ್ಕಂತಹ ಪ್ರದೇಶ ಇದು. ಈ ಪ್ರದೇಶದಲ್ಲಿ ನಮ್ಮ ಕುಟುಂಬದ ನೆಮ್ಮದಿಗಳಿದ್ದಾವೆ. ವರ್ಷಕ್ಕೆ 3 ಕೃಷಿಗಳಾಗ್ತವೆ ನಮ್ಮ ಜಮೀನಲ್ಲಿ. ಫಲವತ್ತಾದ ಭೂಮಿ ಇದು. ಯಾವ ಬೀಜ ಹಾಕಿದ್ರೂ ಕೂಡ ಗಿಡ ಆಗಬಹುದಾದಂತಹ ಫಲವತ್ತಾದ ಭೂಮಿ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಸ್ವತಃ ಬಿಡದಿಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಈಗಾಗಲೇ ರೈತರ ಕಿಚ್ಚು ವಿಸ್ಫೋಟಗೊಂಡಿದೆ. ಒಂದು ಕಡೆ ವೇದಿಕೆಯೂ ಕೂಡ ರೆಡಿ ಆಗಿದೆ. ಆ ವೇದಿಕೆಯಲ್ಲಿ 2 ಕುರ್ಚಿಗಳು ಕಾಣ್ತಾ ಇದೆ, ಒಂದು ಡಿ.ಕೆ. ಶಿವಕುಮಾರ್ಗೆ, ಮತ್ತೊಂದು ಕುಮಾರಸ್ವಾಮಿಗೆ. ಈಗ ಈ ಕ್ಷಣ ಅಲ್ಲಿ ಏನೇನು ನಡೀತಾ ಇದೆ ಮಾರುತಿ? ಆ ಪಂಥಾನದ ವೇದಿಕೆ ಸಿದ್ಧವಾಗಿದೆ ಈಗಾಗಲೇ. ಸೈಲ್ ಹೌದು, ಸದ್ಯ ಬಿಡದಿ ಹೋರಾಟದ ಕಿಚ್ಚು ದೊಡ್ಡ ಮಟ್ಟದಲ್ಲಿ ಆಗ್ತಿದೆ. ಯಾಕೆಂದ್ರೆ ಒಂದ್ ಕಡೆ ಕಿರಿಕಿ ಅವರು ರೈತರ ಪರ ನಿಂತಿದ್ರೆ, ಇನ್ನೊಂದ್ ಕಡೆ ಟೌನ್ಶಿಪ್ ಮಾಡ್ಬೇಕು ಅಂತ ಡಿ.ಕೆ. ಅವರು ನಿಂತಿರೋದ್ರಿಂದ ಸಾಕಷ್ಟು ಮಹತ್ವ ಈ ಹೋರಾಟ ಪಡ್ಕೊಂತಿರೋದು. ಅಂದ್ರೆ ಬೈಡ್ದಿಯಲ್ಲಿ ಬಳಿ ಇರುವಂತಹ ಮಂಗಲದ ಬಳಿ ನಾವಿರುವಂತದ್ದು. ಸದ್ಯಕ್ಕೆ ಇಲ್ಲೇ 2 ರೀತಿಯ ಹೋರಾಟವನ್ನ ನಡೀತಾ ಇರೋದು. ಒಂದ್ ಕಡೆ ಬಿಡದಿ ಹೋರಾಟಕ್ಕೆ ಬಿಡದಿ ಟೌನ್ಶಿಪ್ಗೆ ಬೆಂಬಲಿಸಿ ರೈತರು ಹೋರಾಟ ಮಾಡ್ತಿದ್ರೆ, ಇನ್ನೊಂದ್ ಕಡೆ ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಕೆಲ ರೈತರು ಕೂಡ ಹೋರಾಟಗಳನ್ನ ಮಾಡ್ತಾ ಇರೋದು. ಇದಕ್ಕೆ ಸದ್ಯಕ್ಕೆ ನಾವೀಗ ಏನು ಕುಮಾರಸ್ವಾಮಿ ಯಾರು ವೇದಿಕೆ ಬರ್ತಾರೆ ಅವರು ಕೂಡ ಏನು ರೈತರ ಪರವಾಗಿ ಮತ್ತು ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಹೋರಾಟ ಮಾಡ್ತಿರೋ ರೈತರ ಜಾಗಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಬರುವಂತದ್ದು. ನಾವು ಅದೇ ವೇದಿಕೆ ಮುಂಭಾಗದಲ್ಲಿ ಇರುವಂತದ್ದು, ನಾವು ಅದನ್ನ ತೋರಿಸುವ ಪ್ರಯತ್ನ ಮಾಡ್ತಾ ಇರ್ತೀನಿ. ನೋಡ್ತಿರ್ಬೋದು, ಸದ್ಯಕ್ಕೆ 100 ರೈತರು, ಈಗಾಗಲೇ ಮಹಿಳೆಯರು ಮತ್ತು ಅದೇ ರೀತಿಯಾದಂತ ರೈತರು ಕೂಡ ಸಾಕಷ್ಟು ಜನ ಈ ವೇದಿಕೆ ಮುಂಭಾಗದಲ್ಲಿ ಆಸೀನಾಗಿರುವಂತದ್ದು. ಸುಮಾರು ಈಗಾಗಲೇ ಕುಮಾರಸ್ವಾಮಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಗೆ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ನಡೀತಾ ಇರುವಂತಹ ಹೋರಾಟ ಇಷ್ಟೇ. ಯಾವುದೇ ಕಾರಣಕ್ಕೂ ನಾವು ಭೂ ಸ್ವಾಧೀನಕ್ಕೆ ಅವಕಾಶ ಮಾಡಿಕೊಡಲ್ಲ, ನಾವೆಲ್ಲವೂ ಕೂಡ ರೈತರಾಗಿ ಇರಬೇಕು, ಇಲ್ಲಿ ಯಾವುದೇ ಟೌನ್ಶಿಪ್ ಬೇಡ ಅಂತ ಪ್ರತಿರೋಧಿಸಿ ಇವತ್ತು ಪ್ರತಿಭಟನೆಯನ್ನ ಈಗಾಗಲೇ ರೈತರು ಹಮ್ಮಿಕೊಂಡಿರುವಂತಹ ಆ ರೈತ ವೇದಿಕೆಗೆ ಇವತ್ತು ಒಂದು ರೀತಿಯಾದ ರಾಜಕೀಯ ಕಿಚ್ಚು ಹತ್ಕೊಂಡಿರುವಂತದ್ದು ಹೇಳ್ಬೋದು. ಯಾಕೆಂದ್ರೆ ಎಲ್ಲ ಒಂದ್ ಕಡೆ ಈ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಎಚ್.ಡಿ.ಕೆ. ವರ್ಸಸ್ ಕುಮಾರಸ್ವಾಮಿ ಅನ್ನುವ ಮಟ್ಟಕ್ಕೆ, ಅಂದ್ರೆ ಡಿ.ಕೆ.ಶಿ. ಅನ್ನುವ ಮಟ್ಟಕ್ಕೆ ಬಂದು ನಿಂತಿರುವಂತದ್ದು. ಇವತ್ತು ಸ್ವತಃ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ.ಕೆ. ಅವರು ಈ ವೇದಿಕೆಗೆ ಬರ್ತಿದ್ದಾರೆ. ಈ ವೇದಿಕೆಯಲ್ಲಿ ಎಚ್.ಡಿ.ಕೆ.ಗೆ ಒಂದು ಚೇರ್ ಅನ್ನ ಹಾಕಿದ್ರೆ, ಇನ್ನೊಂದ್ ಕಡೆ ಡಿ.ಕೆ.ಶಿ. ಅವ್ರಿಗೂ ಕೂಡ ಒಂದು ಚೇರ್ ಅನ್ನ ಹಾಕಿರುವಂತದ್ದು ನಾವು ಕಾಣ್ತಾ ಇರ್ಬೋದು. ಪ್ರಮುಖವಾಗಿ 100 ರೈತರು
ಈಗಾಗಲೇ ಜಮಾವಣೆ ಹಾಕ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕುಮಾರಸ್ವಾಮಿ ಅವರು ಬರ್ತಾರೆ ಮತ್ತೆ ಈ ರೈತರ ಸಮಸ್ಯೆಗಳನ್ನು ಆಲಿಸ್ತಾರೆ. ಅದೇ ರೀತಿ ಸರ್ಕಾರದ ವಿರುದ್ಧ ಆಗಿರ್ಬೋದು ಮತ್ತು ಟೌನ್ಶಿಪ್ ವಿಚಾರವಾಗಿ ಯಾವ ರೀತಿ ಕಾನೂನು ಹೋರಾಟಗಳನ್ನ ಮುಂದುವರಿಸಬೇಕು ಎಂಬ ಬಗ್ಗೆಯೂ ಕೂಡ ಈ ವೇದಿಕೆ ಬಳಿ ಇರುವಂತಹ ರೈತರ ಜೊತೆ ಚರ್ಚೆ ಮಾಡ್ತಾರೆ. ಅದಕ್ಕೆ ನೈತಿಕ ಬೆಂಬಲವನ್ನು ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತದ್ದು. ಇಲ್ಲಿ ಸಾಕಷ್ಟು ಮಹತ್ವನ ಪಡ್ಕೊಂಡಿರುವಂತದ್ದು ಕುಮಾರಸ್ವಾಮಿ ಮತ್ತು ಡಿಕೆಶಿ ನಡುವೆ ಒಂದು ರೀತಿಯಾದಂತಹ ಪತ್ರ ವ್ಯವಹಾರ ಮತ್ತು ಪಂಥ ಹೋಗಲಿಕ್ಕೆ ಕಾರಣ ಆಗಿರೋದ್ರಿಂದ ಈ ಬಿಡದಿ ಹೋರಾಟ ಮತ್ತಷ್ಟು ಮಹತ್ವನ ಪಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ನಾವು ನೋಡೋದಾದ್ರೆ ನೇರವಾಗಿ ಬೈರವಂಗಲಕ್ಕೆ ಬನ್ನಿ, ನಾನು ಚರ್ಚೆಗೆ ಸಿದ್ಧನಿದ್ದೇನೆ ಅಂತೇಳಿ HDK ಅವರು ಕೂಡ ಪಂಥ ಆಹ್ವಾನ ಕೊಟ್ಟಿದ್ರು. ಅದಕ್ಕೆ ಡಿಕೆಶಿ ಅವರು ಬರ್ತಾರಾ ಇಲ್ವಾ ಎಂಬುದು ಕೂಡ ಸಾಕಷ್ಟು ಮಹತ್ವನ ಪಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಡಿಕೆಶಿ ಅವರು ಅಂದ್ರೆ HDK ಅವರು ಕೆಲವೇ ಕ್ಷಣಗಳಲ್ಲಿ ಬಂದು ಸಂಜೆ 4 ಗಂಟೆವರೆಗೂ ಕೂಡ ಇದೇ ವೇದಿಕೆಯಲ್ಲಿ ಇರ್ತಾರೆ. ಅವ್ರಿಗೂ ಕೂಡ ಒಂದು ಚೇರನ್ನ ವ್ಯವಸ್ಥೆ ಮಾಡಿರುವಂತದ್ದು ನಾವು ಕಾಣ್ತಾ ಇರ್ಬೋದು. ಒಟ್ಟಲ್ಲಿ ಮುಂದಿನ ಏನು ಗಂಟೆಗಳಲ್ಲಿ ಏನ್ ರೀತಿ ಆಗುತ್ತೆ ಅಂತ ಕಾದು ನೋಡ್ಬೇಕಾಗಿರೋದು. ಒಟ್ಟಲ್ಲಿ ಇಲ್ಲಿ ಪೊಲೀಸ್ ಭದ್ರತೆಯನ್ನ ಕೂಡ ಹೆಚ್ಚಾಗಿ ಮಾಡ್ತಾ ಇರೋದು. ಯಾಕೆಂದ್ರೆ 2 ಹೋರಾಟ ಅಂದ್ರೆ ಬೈರವಂಗಲದಲ್ಲಿ 2 ಹೋರಾಟ ನಡೀತಾ ಇರೋದ್ರಿಂದ ಸಾಕಷ್ಟು ಕುತೂಹಲ ಮೂಡಿಸಿದೆ. ಅದರಿಂದಾಗಿಯೇ ಕುಮಾರಸ್ವಾಮಿ ಬರುವ ಜಾಗದಲ್ಲೇ ಭೂ ಸ್ವಾಧೀನಕ್ಕೆ ಏನು ನಾವು ಸಿದ್ಧರಿದ್ದೇವೆ, ನಾವು ರೈತ ಜಮೀನನ್ನ ಕೊಡ್ತೀವಿ ಅಂತ ಏನು ಹೇಳ್ಕೊಂಡು ಒಂದಷ್ಟು ಜನ ಪ್ರತಿಭಟನೆ ಮಾಡ್ತಿದ್ರೆ ಆ ಜಾಗದಲ್ಲಿ ಕುಮಾರಸ್ವಾಮಿ ಅವರು ಬರಬೇಕಾಗಿತ್ತು. ಬಟ್ ಏನು ಮುನ್ಸೂಚನೆ ಕ್ರಮವಾಗಿ ಬೇರೆ ಜಾಗದಿಂದ ಕುಮಾರಸ್ವಾಮಿ ಅವ್ರನ್ನ ಕರೆತರುವ ಪ್ರಯತ್ನ ಪೊಲೀಸ್ ಇಲಾಖೆಯಿಂದ ಮತ್ತೆ ರೈತರಿಂದ ಆಗ್ತಾ ಇರೋದ್ರಿಂದ ಇದು ಸಾಕಷ್ಟು ಮಹತ್ವನ ಪಡ್ಕೊಂಡಿದೆ. ಯಾವ ರೀತಿಯಾದಂತೆ ಇಲ್ಲಿ ಜೈನರ ಏನು ಸಮಸ್ಯೆಗಳನ್ನ ಆಲಿಸ್ತಾರೆ ಕುಮಾರಸ್ವಾಮಿ ಅವರು. ಮತ್ತೆ ಈಗಾಗಲೇ ಡಿಕೆಶಿ ಅವರು ಅಂದ್ರೆ CM ಆಗಿರುವಂತಹ ಡಿಕೆಶಿ ಅವ್ರಿಗೂ ಪಂಥಾಹ್ವಾನ ಕೊಟ್ಟಿರೋದ್ರಿಂದ ಡಿಕೆಶಿ ಅವರು ಬರ್ತಾರಾ ಇಲ್ವಾ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಸಾಯಿಲ್ ಇನ್ನು ಮಾರುತಿ ಕ್ವಿಕ್ ಆಗಿ ಅಪ್ಡೇಟ್ ಕೊಡೋದಾದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕುಮಾರಸ್ವಾಮಿ ಅಲ್ಲಿ ಬರ್ತಾರೆ ಅಂತ ಹೇಳ್ತಾ ಇದ್ರಿ. ಅಲ್ಲಿನ ಜನರ ಆವೇಶ ಮತ್ತು ಆ ಜನರ ಕಿಚ್ಚನ್ನು ನೋಡ್ತಾ ಇದ್ರೆ ಬಹುಶಃ ಈ ಕಾರ್ಯಕ್ರಮದ ಒಂದಿಗೆ ಇದು ಸಮಾಪ್ತಿಗೊಳ್ಳುತ್ತೆ ಅನ್ನುವಂತಹ ಅಭಿಪ್ರಾಯ ನಮಗಂತೂ ಬರ್ತಾ ಇಲ್ಲ. ಮತ್ತಷ್ಟು ಕಿಚ್ಚು ಹೆಚ್ಚಾಗೋ ಸಾಧ್ಯತೆಗಳಿದಾವೆ ಅಂತ ನಾಳೆ ದಿನ. ಎಸ್ ಸಾಯಿಲ್, ಯಾಕೆಂದ್ರೆ ಸುಮಾರು 1.5 ವರ್ಷಗಳಿಂದ ಈ ಪ್ರತಿಭಟನೆ ಹಮ್ಮಿಕೊಂಡಿರೋದ್ರಿಂದ ಇದು ಇಷ್ಟಕ್ಕೆ ನಿಲ್ಲುತ್ತೆ ಅಂತ ಹೇಳಕ್ಕಲ್ಲ. ಅಂದ್ರೆ ಟೌನ್ಶಿಪ್ ಏನಿದೆ ಅದು ಸಂಪೂರ್ಣವಾಗಿ ನಿಲ್ಲೋವರೆಗೂ ಕೂಡ ಈ ರೈತರು ಪ್ರತಿಭಟನೆ ಮಾಡ್ತಾರೆ. ಅದರಿಂದಾಗಿ ಇವತ್ತು ಕುಮಾರಸ್ವಾಮಿ ಅವರು ಕೂಡ ಅವರ ಬೆಂಬಲವಾಗಿ ಸೂಚಿಸಿ ಇವತ್ತು ಕುಮಾರಸ್ವಾಮಿ ಅವರು ಬರ್ತಿರೋದ್ರಿಂದ ಮತ್ತಷ್ಟು ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೊಡ್ಡ ಮಟ್ಟದ ಹೋರಾಟ ಆಗುವ ಸಾಧ್ಯತೆ ಕೂಡ ಇರುವಂತದ್ದು. ಎಲ್ಲ ಒಂದ್ ಕಡೆ ಸರ್ಕಾರವೂ ಕೂಡ ಟೌನ್ಶಿಪ್ ಮಾಡುತ್ತೆ ಎಂಬ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಭೂ ಸ್ವಾಧೀನಕ್ಕೂ ಕೂಡ ಅಧಿಸೂಚನೆ ಹೊರಡಿಸಿದ್ರು ಕೂಡ ರೈತರು ಬಿಡೋ ಮಟ್ಟ ಕಾಣ್ತಿಲ್ಲ. ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಬಂದು ಹೋದ ನಂತರ ಮತ್ತಷ್ಟು ದೊಡ್ಡ ಸಂಖ್ಯೆಯಲ್ಲಿ ರೈತರು ಸೇರುವ ಸಾಧ್ಯತೆ ಇರುವಂತದ್ದು, ಹೋರಾಟ ಮಾಡುವ ಸಾಧ್ಯತೆ ಇರುವಂತದ್ದು. ಇನ್ನೊಂದ್ ಕಡೆ ನಾವು ಇದೇ ಭಾಗದ ರೈತರು ಅಂತ ಹೇಳೋದಕ್ಕೆ ಸಂಬಂಧಪಟ್ಟಂತೆ ಆಧಾರ್ ಕಾರ್ಡ್ ಕೂಡ ರೈತರು ತಂದಿರೋದು. ಅಂದ್ರೆ ಕೆಲವು ಪ್ರಶ್ನೆಗಳು ಬಂದಿದ್ದುವಂತದ್ದು, ಅಂದ್ರೆ ಬೇರೆ ಕಡೆಯಿಂದ ರೈತರು ಬಂದು ಜಮಾವಣೆ ಆಗ್ತಿದ್ದಾರೆ ಅಂತ ಕಾರಣ ಹೇಳಿ ಏನ್ ಹೇಳ್ತಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಅವರೇ ಆಧಾರ್ ಕಾರ್ಡ್ ಅನ್ನ ತಂದು ಇವತ್ತು ನಾವು ಇದೇ ಭಾಗದ ರೈತರು ಅಂತ ತೋರಿಸುವ ಪ್ರಯತ್ನ ರೈತರಿಂದಲೂ ಕೂಡ ಆಗ್ತಾ ಇರೋದು. ನಮ್ಗೆ ಯಾವುದೇ ರೀತಿಯ ಟೌನ್ಶಿಪ್ ಬೇಡ ಅಂತ ಕೂಡ ಹೇಳ್ತಾ ಇರೋಂಥದ್ದು. ಸಾಯಿಲ್, ಥ್ಯಾಂಕ್ ಯು ಸೋ ಮಚ್ ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನೋಡಿ, ರೈತರ ಆಕ್ರೋಶಗಳು ವಿಸ್ಫೋಟ. ರೈತರನ್ನ ಎದುರು ಹಾಕಿಕೊಂಡಿರುವ ಯಾವ ಸರ್ಕಾರ ಯಾವ ರಾಜ್ಯದಲ್ಲಿ ಬಾಳಿಕೆಯನ್ನ ಪಡೆದಿದೆ ಅನ್ನೋದನ್ನು ನೀವು ಹೇಳಬೇಕು. ರೈತರ ವಿರೋಧಿ ಕಾಯ್ದೆಗಳನ್ನು ತಂದಂತಹ ಸರ್ಕಾರಗಳು ರಾತ್ರಿ ರೂಲ್ ಮಾಡಿ ಬೆಳಿಗ್ಗೆ ರಿಸೈನ್ ಕೊಟ್ಟು ಮನೆಗೆ ಹೋಗಿರೋದನ್ನು ನಾವು ನೋಡಿದ್ದೀವಿ. ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು ಅನ್ನುವ ಕಾರಣಕ್ಕೋಸ್ಕರ ಮಿನಿಸ್ಟರ್ಗಳು ಇದ್ದಕ್ಕಿದ್ದ ಹಾಗೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿದ್ದನ್ನು ಗಮನಿಸಿದ್ದೀವಿ. ಇವತ್ತು ಬಿಡದಿಯ ಪ್ರತಿಯೊಬ್ಬ ಮನೆಯ ರೈತ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾನೆ. ತನ್ನ ಸ್ವಂತ ಸ್ವಾರ್ಥಕ್ಕಾಗಿ ಅಲ್ಲ, ತನ್ನ ಸ್ವಂತ ತೀಟೆಗಾಗಿಯೋ ತೆವಲಿಗಾಗಿಯೋ ಅಲ್ಲ. ನನ್ನ ಈ ಬಿಡದಿಯ ಜಮೀನನ್ನು ಬಿಟ್ಟು ಕೊಡೋದಿಲ್ಲ, ಈ ಜಮೀನಿನಲ್ಲಿ ಫಲವತ್ತಾದ ಕೃಷಿಗಳನ್ನು ಮಾಡ್ತೀನಿ, ಆ ಕೃಷಿಗಳನ್ನು ಮಾರುಕಟ್ಟೆಗೆ ಕಳಿಸ್ತೀನಿ, ಆ ಮಾರುಕಟ್ಟೆಯಿಂದ ಬಂದ ವರಮಾನಗಳು ಸರ್ಕಾರದ ಬೊಕ್ಕಸಕ್ಕೂ ಹೋಗುತ್ತೆ. ಇಂತಹ ಭೂಮಿಯನ್ನ, ಇಂತಹ ದಟ್ಟಾರಣ್ಯ ಪ್ರದೇಶವನ್ನ, ಮನುಷ್ಯ ಮಕ್ಕಳಿಗೆ ಆಕ್ಸಿಜನ್ ಕೊಡುವಂತಹ ಶುದ್ಧ ಗಾಳಿಯನ್ನು ಕೊಡುವಂತಹ ಈ ತರಹದ ವನ ನಿರ್ಮಿತವಾದ ನಾಡನ್ನ ಹೆಂಗೆ ಬಿಟ್ಟು ಕೊಡೋಣ? ನಮ್ಮ ಮನಸಾಕ್ಷಿ ಒಪ್ಪಿಕೊಳ್ತಾ ಇಲ್ಲ, ನಮ್ಮ ಹೃದಯ ಅದಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ. ರೈತರ ಆಕ್ರೋಶ ವಿಸ್ಫೋಟಗೊಂಡಿದೆ. ಇನ್ನು ಬಿಡದಿ ಟೌನ್ಶಿಪ್ ವಿರುದ್ಧ ರೈತರು ಆಕ್ರೋಶ ಅದರ ಕಟ್ಟೆ ಹೊಡೆದಿದ್ದು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಫ್ರೀಡಂ ಟಿವಿಯ ಜೊತೆ ಅನ್ನದಾತರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಅವರು ಬರಬೇಕಾದಂಥ ಅವಶ್ಯಕತೆ ಇದೆ. ಯಾಕೆ ಅಂತಂದರೆ 2006ರಲ್ಲಿ ಈ ಪ್ರಾಜೆಕ್ಟ್ನ ಅವರು ತಂದರು.
ನಾವು ಇಲ್ಲಿ ನಾನು ದೇಕಿಲು ನಮ್ದೊಂದು ಕಮಿಟಿ ಐತಿ ಇಲ್ಲಿ. ನಾನು ದೇಕಿಲು ಹೋಗಿ ಒಂದು ಮೊದಲನೇ ದಿವಸ ಕರೆದ್ರು ನಮ್ಮನ್ನ, ಗೌರವಾನ್ವಿತವಾಗಿ ಅವರು ಗೌರವ ಕೊಟ್ಟು ನಮಗೆ ಮಾತಾಡ್ಸಿದ್ರು. ಆಮೇಲೆ ಅವರು ಮಾತಾಡೋಕ್ಕಿಂತ ಮುಂಚಿತವಾಗಿ ಅಕ್ವಿಜೇಷನ್ ಕಮಿಷನರು ವಿಜಯ್ ಶಂಕರ್ ಅಂತ ಇದ್ರು. ಅವ್ರ ಜೊತೆಯಲ್ಲಿ ಫಸ್ಟು ಸ್ಟಾರ್ಟಿಂಗು ಮಾತಾಡ್ದೋ. ನಾವು ರೇಟ್ ಬೋರ್ಡ್ ಬಗ್ಗೆ ಕೇಳ್ದೋ. ಆವಾಗ ಅವರು ರೇಟ್ ಬೋರ್ಡ್ ಇವಾಗ ಹೇಳಲ್ಲ, ನಿಮ್ಮ ಒಪಿನಿಯನ್ ಕೊಟ್ಟು ಹೇಳ್ತೀವಿ ಅಂತಂದ್ರು. ನಾವು ಒಪ್ಪಿಲ್ಲ, ಬಂದ್ಬಿಟ್ವಿ. ಆ ನಂತರ ಎರಡನೇ ದಿವಸ ಕರೆದ್ರು. ಎರಡನೇ ದಿವಸನೂ ನೀವು ಏನು ಮಾಡಿದ್ದೀರಾ, ಯಾಕೆ ಮಾಡಿದ್ದೀರಾ, ನಿಮ್ಮ ರೇಟ್ ಬೋರ್ಡ್ ಏನು ಅಂತ ಕೇಳಿದೋದಕ್ಕೆ ಅವರು 22 ಲಕ್ಷ 21 ಲಕ್ಷ ಭಾಗ ಆಯ್ತು 22, ಕುಷ್ಕಿಗೆ 21 ಅಂತ ಹೇಳಿದ್ರು. ಒಪ್ಪಿಲ್ಲ, ನಾವು ಬಂದ್ಬಿಟ್ವಿ. ತಿರ್ಗಾ ನೆಕ್ಸ್ಟ್ ಇನ್ನೊಂದು ದಿವಸ ಕರೆದಾಗ ಹೋದಾಗ ನಮ್ಮ ಬಂದಿರತಕ್ಕಂಥ ಮಹಿಳೆಯರು ಒಬ್ಬ ವಯೋವೃದ್ಧೆ, ಆ ಅಮ್ಮ ಹೋಗಿ 2 ಕಾಲು ಹಿಡ್ಕೊಂಡು, ಬ್ಯಾಡಿ ಸ್ವಾಮಿ ನೀವು ಅಕ್ವೈರ್ ಮಾಡಬೇಡಿ ಅಂತ ಹೇಳಿದ್ರು. ಆವಾಗ ಬಿಡಮ್ಮ ಅಕ್ವೈರು ಅಂತ ಅಂದ್ಬಿಟ್ಟು ಅದೊಂದೇ ಮಾತಿಗೆ ಅವ್ರು ಅಕ್ವೈರ್ ಬಿಟ್ಬಿಟ್ರು. ಅದನ್ನ ಈ ವಿರೋಧ ಏನು ಇವತ್ತು ಈ ಸರ್ಕಾರ ಇದೆ ಅದನ್ನೇ ಒಂದು ಇದು ಸಬ್ಜೆಕ್ಟ್ ಅಂತ ಮಾಡಿಕೊಂಡು ಕುಮಾರಸ್ವಾಮಿ ಅವ್ರ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನ ಹೇಳ್ತಾ ಅವರು ಮಾಡಿದಂಥ ಕೂಸು ಅವ್ರು ಮಾಡಿದಂಥ ಕೂಸು ಅಂತ ಹೇಳ್ತಾರೆ. ಅವರು ಮಾಡಿದಂಥ ಕೂಸು ನೀವೇನು ಹೇಳಿದ್ರಿ ಯಾವತ್ತು ಬಂದು ನಮ್ಮ ಜೊತೆಯಲ್ಲಿ, ನೀವು ನಮ್ಮ ಜೊತೆಲಿ ಇದ್ದಂಥವ್ರು, ನೀವೇನು ಹೇಳಿದ್ರಿ, ಅಕ್ವೈರ್ ಬೇಡ, ಅಕ್ವೈರ್ ಬಿಟ್ಬಿಡಿ, ಕುಮಾರಸ್ವಾಮಿ ಕೂಸು ಅದು ಅಷ್ಟಾವಕ್ರ ಅಂತ ಹೇಳಿದ್ರಿ. ಇವತ್ತು ಅಷ್ಟಾವಕ್ರ ಅಂತ ಹೇಳಿದವ್ರು ಇವತ್ತು ನೀವೇ ಅಕ್ವೈರ್ ಮಾಡಕ್ಕೆ ಬಂದಿದ್ದೀರ. ಇದೇನು ಅಷ್ಟಲಕ್ಷ್ಮಿನ ಇವತ್ತು ನಿಮಗೆ? ಅವತ್ತು ಅಷ್ಟಾವಕ್ರ ಅಂತ ಹೇಳಿದ ಜನ ನೀವು ಆ ಕೂಸನ್ನ, ಇವತ್ತು ಆ ಕೂಸು ನಿಮ್ಗೆ ಅಷ್ಟಲಕ್ಷ್ಮಿ ಆಗೋಯ್ತಾ? ಎಲ್ಲ ಥರದ ತನು ಮನ ದನ ಕೊಟ್ಟರೆ ಒಳ್ಳೇದು, ಇಲ್ಲದೆ ಇದ್ರೆ ಕೆಟ್ಟದ್ದು. ಇದು ನಾನು ಕೊಡ್ತಾ ಇರ್ತಕ್ಕಂಥ ಸ್ಟೇಟ್ಮೆಂಟು. ಕುಮಾರಸ್ವಾಮಿ ಅವ್ರು ಬರ್ತಾರೆ, ಅವರು ಬರೋದ್ರಿಂದ ನಮಗೆ ಆನೆ ಬಲ ಸಿಗ್ತೈತೆ, ಏನೋ ಒಂದು ಕತೆ ಆಗ್ತದೆ, ಅಕ್ವೈರ್ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇರ್ತಾರೆ, ನಿಲ್ಲಿಸ್ತಾರೆ. ಅಂದು 75-80% ಜನ ಯಾವುದೇ ಕಾರಣಕ್ಕೂ ಅಕ್ವೈರ್ಗೆ ಬಿಡೋದಿಲ್ಲ, ಅಕ್ವೈರ್ ಮಾಡಿಸೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಾವು ಮಾಡ್ಕೊಂಡು ಅವರು ಭೇಟಿ ಕೊಟ್ಟು ನಮ್ ಕಷ್ಟ ಸುಖ ಕೇಳ್ಕೊಂಡು ಹೋದ್ರು. ಅಯ್ಯಪ್ಪ ಶಾಸಕ ಆದ್ಮೇಲೆ ಯಾರು ಕುಮಾರಣ್ಣರು, ಅದೇ ಈ ಅಪ್ಪನೂ ಇವಾಗ ಕುಮಾರಣ್ಣ ಕರಿತಾವ್ರ ತಾನೆ, ಬಂದಿ ನಮ್ ರೈತರ ಕಷ್ಟ ಸುಖ ಕೇಳಕ್ಕೆ ಏನಂತೆ, ಇವ್ರು ರೈತರ ಪರ ಅಂತ ಹೇಳ್ತಾವ್ರ ತಾನೆ. ಡಿ ಕೆ ಸರ್ ಬನ್ನಿ, ನಿಮ್ನೇನ್ ನಾವೇನು ಹೊಡ್ದಿ ಬಡ್ದಿ ನಿಮ್ ಏನು ಇದ್ ಮಾಡ್ಬಿಡಲ್ಲ, ಹೊಡಿಲಿ ಕಲ್ಲೆಲ್ಲ ಹೊಡಿಲಿ ಬಟ್ಟೆನ ಹರ್ದಾಕ್ಲಿ ಅಂತಾರಲ್ಲ, ಅದೆಲ್ಲ ನಾವೇನು ಮಾಡಲ್ಲ. ಅವರು ಬರ್ಲಿ, ಕುಮಾರಣ್ಣರ್ಗೆ ಹೆಂಗೆ ನಾವು ಉಪಕಾರ ಮಾಡಿದ್ವೋ ನಿಮ್ಗೂ ಅದೇ ತರನೇ ನಾವು ಮಾಡ್ತೀವಿ. ಕುಮಾರಣ್ಣ ಹೆಂಗೆ ನಮ್ಮ ಹತ್ರ ಬಂದು ಉಪ್ಸಾರು ಮುದ್ದೆ ಊಟ ಮಾಡ್ಕೊಂಡು ನಮ್ ಕಷ್ಟ ಸುಖ ಕೇಳ್ಕೊಂಡು ಹೋಗೋರು ಅವತ್ತು ಕುಮಾರಣ್ಣ ಶಾಸಕ ಆದಾಗ. ಅದು ನಿಮ್ಗೂ ರೈತರ ಮೇಲೆ ಏನೋ ಒಂದು ಕಿಂಚಿತ್ ಗೌರವ ಇದ್ರೆ ನೋಡಿ ಇದನ್ನ ಕ್ಯಾನ್ಸಲ್ ಮಾಡ್ರಿ, ಬಂದು ನಮ್ಮನ್ನ ಕಷ್ಟ ಸುಖ ಕೇಳಬೇಕು ಅಂತ ಕೇಳ್ಕೊತಾರೆ. ಸರ್ ಮೇಡಮ್, ಹಂಗೆ ಭೂ ಸ್ವಾಧೀನ ಮುಂದುವರೆದ್ರೆ ಅಂದ್ರೆ ಈಗಾಗಲೇ ಒಂದಷ್ಟು ಜನ ರೈತರು ಕೊಡ್ತಿದ್ದಾರೆ, ಚೆಕ್ಕಿಸ್ಕೊಳ್ತಿದ್ದಾರೆ ಅಂತ ಕೂಡ ಸರ್ಕಾರದಿಂದ ಹೇಳ್ತಿದೆ. ಒಂದ್ ವೇಳೆ ಮುಂದುವರೆದ್ರೆ ನಿಮ್ಮ ಹೋರಾಟ ಇರುತ್ತೆ? ನಾನೊಂದ್ ಹೇಳ್ತೀನಿ, ಅಲ್ಲಿ ಕುತ್ಕೊಂಡು ಸರ್ಕಾರ ಕೊಡ್ತಾ ಇದೆ, ನಾನು ಭೂ ಸ್ವಾಧೀನ ಮಾಡ್ಕೋತಾ ಇದೀವಿ ಅಂತ ಅಂತಾರಲ್ಲ ಅವರು, ನಾವು ದುಡ್ಡು ತಗೊಬಿಟ್ಟಿದೀವಿ, ಚೆಕ್ ತಗೊಬಿಡಿ. ಅವ್ರು ತಗೊಂಡಿದ್ರೆ ಯಾಕೆ ಕುತ್ಕೊಳ್ಳೋರು ಸರ್ ಅಲ್ಲಿ? ನಾನೊಂದ್ ಹೇಳುದು, ಅವ್ರಿಗೆಲ್ಲ ಚೆಕ್ ಕೊಟ್ಬಿಟ್ಟಿದ್ರೆ ಅವ್ರು ಅಲ್ಲಿ ಯಾಕೆ ಕುತ್ಕೊಳ್ಳೋರು ಸರ್? ಇದೆಲ್ಲ ಬೂಟಾಡ್ಕೆ ಸರ್, ಇದು ಅವರು ಮಾಡ್ತಾ ಇರೋದು ಬೂಟಾಡ್ಕೆ. ಯಾರು ಬಾಲಕೃಷ್ಣಣ್ಣ ಮಾಡ್ತಾ ಇರೋದು ಇದೆಲ್ಲ ಅದೇ ತರ. ಬಿಡದಿ ಅಖಾಡಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿಯ ಕಾರು ಬಿಡದಿಯ ಪ್ರತಿಭಟನಾ ಭೂಮಿಯತ್ತ ನೆರವೇರಿರುವ ರೈತರ ಮನಸ್ಸಿಗೊಂದು ಮುದ ನೀಡುವ ದೃಶ್ಯ ಇದು. ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಯಾವ ರೈತರು ಬೀದಿಗಿಳಿದು ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೋ ಆ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಈಗಾಗಲೇ ಆಗಮಿಸಿದ್ದಾರೆ. ಪೊಲೀಸರ ಸರ್ಪಗಾವಲಿನ ಮಧ್ಯೆ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟರು. DK ಶಿವಕುಮಾರ್ ಅವರಿಗೆ ಒಂದು ಪ್ರತ್ಯೇಕವಾದ ಸೀಟನ್ನು ಬಿಟ್ಟುಕೊಡಲಾಗಿದೆ. ಇದೊಂದು ವಿನೂತನ ಮತ್ತು ವಿಭಿನ್ನವಾದ ಪ್ರತಿಭಟನೆಯ ಮುಖೇನ ಸರ್ಕಾರವನ್ನು ಸೆಳೆಯುವಂತಹ ತಂತ್ರ ಆಗಿದ್ದರೂ ಕೂಡ DK ಶಿವಕುಮಾರ್ ಅವರು ಬಿಡದಿಗೆ ಬರಬೇಕು. ಬಾ ಶಿವ ಬಿಡದಿಗೆ ಅಂದ್ರು ಕುಮಾರಸ್ವಾಮಿ. ಬಾರಯ್ಯ ಶಿವ ಬಿಡದಿಗೆ ಮಾತನಾಡೋಣ. ವಿಧಾನಸೌಧದ 3ನೇ ಮಹಡಿಯ ಆ ಕೋಣೆಯಲ್ಲಿ ಕೂತು ಮಾತನಾಡುವುದಲ್ಲ, ಪಾರದರ್ಶಕವಾಗಿ ಮಾತನಾಡೋಣ. ನಾನು ಮತ್ತು ನೀವು ಮಾತನಾಡುವುದು ರೈತರ ಸಮಕ್ಷಮದಲ್ಲಾಗಿರಬೇಕು. ವಿಧಾನಸೌಧದಲ್ಲಿ AC ಆನ್ ಮಾಡ್ಕೊಂಡು ಕೂತ್ ಮಾತನಾಡೋದಲ್ಲ. ನನ್ನ ಮತ್ತು ನಿಮ್ಮ ಟಾಕ್ ವಾರ್, ನನ್ನ ಮತ್ತು ನಿಮ್ಮ ಟಾಕ್ ಇಂಟರ್ವ್ಯೂ ಆಗಲಿ ಬಿಡದಿಲಿ, ಜನರ ಸಾನ್ನಿಧ್ಯದಲ್ಲಿ ನಡೆಯಲಿ, ಮುಖಾಮುಖಿ ಮಾತನಾಡೋಣ.
9,000 12,000 ಎಕರೆನ ತಗೊಂಡು ನೀವು ಫ್ಯಾಕ್ಟ್ರಿ ಕಟ್ತೀರಿ. ಆ ಫ್ಯಾಕ್ಟರಿಯಿಂದ ಹೊರಹೊಮ್ಮುವಂತಹ ಬ್ಯಾಡ್ ಪೊಲ್ಯೂಷನ್, ಅದರಿಂದಾಗಬಹುದಾದ ಅನಾಹುತಗಳು ರೈತರಿಗೆ ಅರ್ಥ ಆಗಲಿ. ಫ್ಯಾಕ್ಟ್ರಿಗಳು, ದೊಡ್ಡ ದೊಡ್ಡ ಪಂಚತಾರ ಹೋಟೆಲ್ಗಳು, ಅದರಿಂದ ವಿಲೇವಾರಿಯಾಗುವಂತಹ ಕೆಟ್ಟ ನೀರು ಅದು ರೈತರ ಭೂಮಿ ಸೇರುತ್ತೆ. ಫಲವತ್ತಾದ ಭೂಮಿ ಇರುವ ಬಿಡದಿಯನ್ನ ಹಾಳು ಕೊಂಪೆ ಮಾಡಬೇಡಿ. ಬನ್ನಿ ಕೂತ್ ಮಾತನಾಡೋಣ ಶಿವ ಅಂತ ಹೇಳಿ ಪತ್ರ ಬರೆದ್ರು. 1 ಬಾರಿ ಅಲ್ಲ, 2 ಬಾರಿ. DK ಶಿವಕುಮಾರ್ ಅದಕ್ಕೊಂದು ಕೌಂಟರ್ ಲೆಟರ್ ಕೂಡ ಕೊಟ್ಟರು. ದಯಮಾಡಿ ಆ ಕಡೆ ಎಲ್ಲ ಬಂದು ಈ ಭಾಗಕ್ಕೆ ಬರಬೇಕು. ಟಿವಿ ಮಾಧ್ಯಮದವ್ರು ದಯಮಾಡಿ ಎಲ್ಲರೂ ಮೇಲೆ ಬಂದ್ಬಿಟ್ರೆ ಕಷ್ಟ ಆಗ್ತದೆ. ಟಿವಿ ಮಾಧ್ಯಮದವ್ರು ದಯಮಾಡಿ ಈಗ ಪ್ರಾರಂಭ ಮಾಡ್ತೀವಿ, ಆಮೇಲೆ ಎಲ್ಲ ನಿಮ್ ಜೊತೆ ಅಡ್ರೆಸ್ ಮಾಡ್ತಾರೆ. ದಯಮಾಡಿ ಸಹಕಾರ ನೀಡಿ ಟಿವಿ ಮಾಧ್ಯಮದವರು. ಅಣ್ಣ ಒಂದು 10 ನಿಮಿಷ ಕುತ್ಕೊಂಡು ಆಮೇಲೆ ಕೊಡಿ. ಕುತ್ಕೊಳ್ಳಿ ದಯಮಾಡಿ, ಅಲ್ಲಿ ಇಡಿ, ಆಮೇಲೆ ಮಾತಾಡ್ತಾರೆ. ನೀವು ಕ್ಯಾಮ್ರಾಮನ್ಸ್ ಎಲ್ಲ ಕೆಳಗಡೆ ಬಂದ್ಬಿಡಿ ದಯಮಾಡಿ ಪ್ಲೀಸ್, ಮಾತಾಡ್ತಾರೆ. ಇದು ಸ್ಟೇಜ್ ತಡೆಯೋದಿಲ್ಲ, ಮಾಧ್ಯಮದವರು ದಯಮಾಡಿ ಸಹಕಾರ ನೀಡಬೇಕು. ಸ್ವಲ್ಪ ಇದು ಮಾಡಿ ದಯಮಾಡಿ ನಿಮ್ಗೆಲ್ಲ. ಪ್ರತಿಭಟನಾ ಪ್ರದೇಶದ ಸುತ್ತಮುತ್ತ ಜನಸ್ತೋಮಗಳು ಹರಿದಿದೆ. ಹೆಗಲ ಮೇಲೆ ಹಸಿರು ಶಾಲುಗಳನ್ನು ಹಾಕ್ಕೊಂಡು ರೈತರ ಮನೋಗರ್ಭದಲ್ಲಿ ಅಡಗಿರುವಂತಹ ಜ್ವಾಲಾಮುಖಿ ವಿಸ್ಫೋಟ ಇದು. ಈ ದೃಶ್ಯದಲ್ಲಿ ಕೇವಲ ತಲೆಗಳು ಕಾಣ್ತಿರೋದಲ್ಲ, ಬದಲಾಗಿ ರೈತನ ವಿರೋಧತೆಗಳು ಕಾಣ್ತಾ ಇದೆ. ಈ ದೃಶ್ಯದಲ್ಲಿ ಕೇವಲ ನಿಮಗೆ ಜನಸ್ತೋಮಗಳು ಕಾಣ್ತಾ ಇರೋದಲ್ಲ, ಪ್ರತಿಭಟನಾ ಕಿಚ್ಚಿನ ಮಹಾವೇದಿಕೆ ಇದು. ಮಹಾವೇದಿಕೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗದೆ ಕಾಲು ಮುರ್ಕಂಡು ಬಿದ್ದಿದೆ. ಅಲ್ಲಿ ಮಾಡಯ್ಯ ನಿನ್ನ ಡೆವಲಪ್ಮೆಂಟು. ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಇಲ್ಲದೆ ಅಂಗವಿಕಲವಾದ ನಾಡಾಗಿ ಬದಲಾಗಿದೆ. ಅಲ್ಲಿ ಮಾಡ್ರಯ್ಯ ನಿಮ್ಮ ಡೆವಲಪ್ಮೆಂಟು. ಹೋಗಿ ಬಂದು ಮೂಗಿ ಹಿಡ್ದ ಅಂದಂಗೆ ಬಿಡದಿಗೆ ಬರ್ತೀರಿ. 9,000 12,000 ಎಕರೆ ಮಾವು ಬೆಳೆದಿದ್ದೀವಿ. ಆ ಎಕರೆ ಜಮೀನಲ್ಲಿ ತರಕಾರಿಗಳನ್ನು ಬೆಳೆದಿದ್ದೀವಿ ನಾವು. 10 ಟೊಮಾಟೊ ಹಣ್ಣು ಬರಬೇಕಾಗಿರೋ ಗಿಡದಲ್ಲಿ 20 ಟೊಮಾಟೊ ಹಣ್ಣು ಬರಬಹುದಾದ ಫಲವತ್ತಾದ ಭೂಮಿನ ಸದಾಶಿವನಗರದ ರಾಜಕಾರಣಿ ಕೇಳದ ಅನ್ನೋ ಕಾರಣಕ್ಕೋಸ್ಕರ ನಾವು ಕೊಡ್ತೀವೇನು? ಜನ ಕೇಳ್ತಾ ಇರೋದು ಇದನ್ನ, ಅಲ್ಲಿನ ಜನ ಕೇಳ್ತಾ ಇರೋದು. ನಮಗೆ ನಮ್ಮ ಕ್ವಾಲಿಟಿ ಇರುವಂತಹ ಈ ಬಿಡದಿ ಹಿಂಗಿದ್ರೇ ಸಾಕು. ನಮಗೇನು ಪಂಚತಾರ ಹೋಟೆಲ್ಗಳು ಬೇಡ, ನೀವು ಹೇಳೋ ತರಹದ ಕಲ್ಲರ್ ಡೆವಲಪ್ಮೆಂಟ್ಗಳು ಬೇಡವೇ ಬೇಡ. ನಮಗೆ ಬೇಕಾಗಿರೋದು ಅತ್ಯುತ್ತಮ ನೆಮ್ಮದಿಯ ವಾತಾವರಣ, ಶುದ್ಧ ಗಾಳಿ ಕೊಡುವಂತಹ ದಟ್ಟಾರಣ್ಯ ಸಾಕು ನಮಗದು. ಸೊ ಅಲ್ಲಿನ ರೈತರ ವಿರೋಧತೆ ಅದು. 2006ರಲ್ಲಿ ಕುಮಾರಸ್ವಾಮಿ ಇದೇ ತರಹದ್ದೊಂದು ನಿರ್ಧಾರ ಮಾಡಿದಾಗ ರೈತರು ವಿರೋಧತೆಯನ್ನು ವ್ಯಕ್ತಪಡಿಸಿದ್ರು. ಕುಮಾರಣ್ಣ ಬೇಡ ಕಣಣ್ಣ, ಬಿಡದೆ ಹಿಂಗೆ ಇರಲಿ ಕಣಣ್ಣ. ಕುಮಾರಸ್ವಾಮಿ ಬಿಟ್ಕೊಟ್ರು ಆ ನಿರ್ಧಾರನ. ಅದ್ಯಾಕೆ DKಗೆ ಸಾಧ್ಯ ಆಗ್ತಾ ಇಲ್ಲ? ಅಲ್ಲಿನ ಜನ ಕೇಳ್ತಾ ಇರೋದು. ಕುಮಾರಸ್ವಾಮಿನೂ ಅವತ್ತು ಮುಖ್ಯಮಂತ್ರಿ ಆಗಿದ್ರು. ನಾವು ವಿರೋಧತೆಯನ್ನು ವ್ಯಕ್ತಪಡಿಸಿದಾಗ ಕುಮಾರಸ್ವಾಮಿ ಅವರು ಆ ನಿರ್ಧಾರನ ಕೈ ಬಿಟ್ರು. ನಿಮ್ಮ ಈಗಿನ ಬಿಡದಿ ಟೌನ್ಶಿಪ್ಪಿನ ಏನೇನು ಯೋಜನೆಗಳಿದಾವೋ ಅದ್ರ ಥರ ಇರಲಿಲ್ಲ ಬಿಡಿ. ಕುಮಾರಸ್ವಾಮಿಯ ಯೋಜನೆಗಳು ಬೇರೆ ಥರ ಇತ್ತು. ಆದರೆ ಜನತಾ ನ್ಯಾಯಾಲಯದಲ್ಲಿ ಒಂದು ವಿಚಾರ ತಿರಸ್ಕರಿಸಲ್ಪಟ್ಟಾಗ ಜನಪ್ರತಿನಿಧಿಯಾಗಿ 6.5-7 ಕೋಟಿ ಕನ್ನಡಿಗರ ಪ್ರತಿನಿಧಿಯಾಗಿ ಕೈ ಬಿಡಬೇಕು. ಇದು ಜನವಿರೋಧಿ ಕೃತ್ಯ, ರೈತ ವಿರೋಧಿ ಕೃತ್ಯ, ಮಣ್ಣಿನ ಮಕ್ಕಳ ಮೇಲಿನ ಆಧುನಿಕ ದೌರ್ಜನ್ಯ ಇದು. DK ಶಿವಕುಮಾರ್ ಅವರ ವಿರುದ್ಧ ಘೋಷಣೆಗಳು ಮೊಳಗ್ತಾ ಇದೆ. ಈ ಹಿಂದೆ ನೀವು ಗಮನಿಸಿರ್ತೀರಿ, ಬಿಡದಿಯ ಗೋಡೆಗಳ ಮೇಲೆ ಕುಮಾರಸ್ವಾಮಿಯ ಭಾವಚಿತ್ರಗಳನ್ನು ಅಂಟಿಸಲಾಗಿತ್ತು. ಆ ಗೋಡೆಯಲ್ಲಿ ಬೇರೆ ಬೇರೆ ತರಹದ ಸಾಲುಗಳನ್ನು ಬರೆಯಲಾಗಿತ್ತು.
ಭೂಮಿ ಕಳ್ಳರು, ಅದು ಕಳ್ಳರು. ನೋಡಿ, ಈ ಬಿಡದಿ ಟೌನ್ಶಿಪ್ ವಿಚಾರವನ್ನು ರಾಜಕೀಯ ಮಾಡೋದು ಬಿಡೋಣ. ಫಸ್ಟು ಇಲ್ಲಿ ಮುಖ್ಯ ಅನಿಸೋದು ಅಲ್ಲಿನ ರೈತರ ಗೋಳೇನು ಅನ್ನೋದು, ಅವರ ನಿಶಬ್ದವಾದ ಆಕ್ರಂದನ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಲ್ಲ. ರೈತರ ಅಳಲನ್ನು ಕೇಳದ ರಾಜಕಾರಣಿಗಳ ಕಿವಿ ಇದ್ದು ಪ್ರಯೋಜನ ಇಲ್ಲ. ರೈತರ ನೋವಿನ ವಾಸನೆ ಕೇಳದ ನಿಮ್ಮ ಮೂಗು ಅವಶ್ಯಕತೆನೇ ಇಲ್ಲ. ರೈತರ ಸಂಕಟಕ್ಕೆ ಮಿಡಿಯದ ನಿಮ್ಮ ಹೃದಯ ಅನಗತ್ಯ. ಏನವರೆಲ್ಲ ಶೋಕಿ ಮಾಡೋದಕ್ಕೆ ಬಂದಿದ್ದಾರೇನು ಪ್ರೊಟೆಸ್ಟ್ ಗ್ರೌಂಡಿಗೆ? ಅವ್ರು ಕೇಳ್ತಾ ಇರೋದೇನು? ನಮ್ಮ ಭೂಮಿ, ಅದರ ನಿಯಂತ್ರಣ ನನ್ನ ಕೈಯಲ್ಲಿದೆ, ನಾನಾದರೂ ವಾರಿಸುವುದಾರ? ನೀವು ಬಲವಂತವಾಗಿ ನನ್ನ ಭೂಮಿಯನ್ನು ಕಸಿದುಕೊಳ್ಳಲಾರ್ರಿ. ಒಂದು ವೇಳೆ ಬಲವಂತವಾಗಿ ಕಸಿದುಕೊಳ್ಳುವುದಾದರೆ ನಮ್ಮ ಜೀವಂತ ದೇಹದ ಮೇಲೆ ಸಮಾಧಿ ಕಟ್ಟಿಬಿಟ್ಟು ಆಮೇಲೆ ನೀವು ಕಸ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ಲಿನ ಜನ. ಎಚ್ ಡಿ ಕುಮಾರಸ್ವಾಮಿ ಅವರಿಗಾಗಲೇ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ.